ನಾನಿವಾಗ 2 ಮಿನಿಟ್ಸಲ್ಲಿ ಫಿಶ್ ಫ್ರೈ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಇವಾಗ ರೈನಿ ಸೀಸನ್ ಇರೋದ್ರಿಂದ ಸ್ಪೈಸಿ ಆಗಿರೋ ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಬೇಕಾಗಿರುವ ಸಾಮಗ್ರಿಗಳು ಏನಂದರೆ ನೋಡ್ಕೊಳ್ಳಿ. ಇದು ಪಿಂಕ್ ಸಾಲ್ಟು, ಇದು ಬ್ಲ್ಯಾಕ್ ಪೆಪ್ಪರು, ಇದು ಅರಿಶಿಣ, ಇದು ಖಾರ, ಇದು ಬಂದ್ಬಿಟ್ಟು ಫಿಶ್ದು ಫ್ರೈದ್ ಮಸಾಲ. ಸೊ ಇದು ಬಂದ್ಬಿಟ್ಟು ಲೀವ್ಸ್, ಇದು ಕರಿಬೇವು ಲೀವ್ಸು. ಸೊ ಇಷ್ಟೇ ಬೇಕಾಗಿರೋದು. ಇದೇನು ನೋಡ್ತಾ ಇದ್ದೀರಲ್ಲ ಇಷ್ಟು ಮಾತ್ರ. ಸೊ ಫಿಶ್ ತೊಗೊತಾ ಇದ್ದೀನಿ. ಸೊ ನೋಡ್ಕೊಳ್ಳಿ, ಇದು ಫಿಶ್ ಇವಾಗ. ಸೊ ಈ ಫಿಶ್ನ ಇದನ್ನ ಮಸಾಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಎಲ್ಲನೂ ಕಲಿಸ್ತಾ ಇದ್ದೀನಿ ಇವಾಗ ಮಸಾಲಾನ. ಸೊ ಇದು ಮಸಾಲ ರೆಡಿ ಮಾಡ್ಕೋಬೇಕು ಇವಾಗ. ಕಾಣಿಸ್ತಾ ಇದೆಯಲ್ಲ. ಸೊ ಇದು ಚೆನ್ನಾಗಿ ಅಂಟ್ಕೋಬೇಕದು ಫಿಶ್ಗೆಲ್ಲನೂ. ಸೊ ಹಂಗಾಗಿ ಸ್ವಲ್ಪ ಲೂಸಾಗಿ ಇದು ಮಾಡ್ಕೊತಾ ಇದ್ದೀನಿ. ಸೊ ಕಾಣಿಸ್ತಾ ಇರ್ಬೇಕು ನಿಮಗೆ ಯಾವ ಥರ ಇದೆ ಅಂತ. ಓಕೆ, ನಿಮಗೆ ಉಪ್ಪು ಮಾತ್ರ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ, ಯಾಕಂದರೆ ಮಿಕ್ಸ್ ಮಾಡಿದ್ಮೇಲೆ ಮತ್ತು ಸಾಲ್ಟಿ ಆಗಬಾರ್ದು. ಸೊ ಆಮೇಲೆ ಬೇಕಾದ್ರೆ ಹಾಕ್ಬೋದು. ಇವಾಗೇನು ನೋಡ್ತಾ ಇದ್ದೀರಲ್ಲ, ಇದು ಮ್ಯಾರಿನೇಟ್ ಮಾಡ್ತಾ ಇರೋದು ಇವಾಗ. ಕಾಣಿಸ್ತದಲ್ಲ, ಫಿಶ್ನ ತೊಗೊತಾ ಇದ್ದೀನಿ. ಸೊ ಇದೇ ಫಿಶ್. ಸೊ ಯಾವಾಗಲೂ ಹಿಂಗೆ ಸ್ಪ್ರೆಡ್ ಮಾಡಬೇಕು. ಓಕೆ, ಸೊ ಇದನ್ನ ಆಲ್ರೆಡಿ ಚಿಕ್ಕದಾಗಿ ಒಡಿಸ್ಬೇಕು. ಇದು ಫ್ರೈಗೆ ಅಂತಲೇ ಇದು. ಓಕೆನಾ. ಸೊ ಇದು ಏನು ಮೀನಂತ ನನಗೂ ಗೊತ್ತಿಲ್ಲ, ಬಟ್ ಮುಳ್ಳಿರಲ್ಲ, ಇದು ಮುಳ್ಳಿರಲ್ಲ ಅಂತಲೇ ತೊಗೊಂಡಿರೋದು. ಸೊ ಈಸಿ ವೇ ಮೇಕ್ ಮಾಡ್ಬೋದು, ಬೇಗ ರೆಡಿ ಮಾಡ್ಕೋಬೋದು. ಸೊ ನಿಮಗೆ ಇನ್ ಕೇಸ್ ಅರ್ಜೆಂಟ್ ಇದೆ ಅಂದರೆ. ಸೊ ಇದನ್ನೆಲ್ಲ ಕಲಿಸಿದ ಮೇಲೆ ಈ ಥರ ಇಡಬೇಕು. ಇವಾಗ ಕಾಣಿಸ್ತದಲ್ಲ, ಇದು ಒಂದು 10 ಮಿನಿಟ್ಸ್, ಯಾಕಂದರೆ ಮಸಾಲೆ ಎಲ್ಲ ಸೊ ಫಿಶ್ಶಿಗೆ ಅಂಟ್ಕೋಬೇಕು. ಸೊ ಮಿಕ್ಸ್ ಆಗಿರಬೇಕು. ಅದಕ್ಕೋಸ್ಕರ ಎಲ್ಲನೂ ನಾನು ಇದನ್ನು ಸ್ವಲ್ಪ ಅಂಟ್ಕೊಳ್ಳಿ ಅಂತೇಳಿ ಬಿಟ್ಟಿದ್ದು. ಕಲಿಸಿದ ತಕ್ಷಣ ಎಲ್ಲನೂ ಇದು ಮಾಡಬಾರ್ದು. ಇದು ಯಾವಾಗಲೂ ಲೋ ಫ್ಲೇಮಲ್ಲಿ ಇದು ಮಾಡಬೇಕು, ಫ್ರೈ ಮಾಡಬೇಕಾಗುತ್ತೆ. ಸೊ ಇದು ತವಾ ಬಿಸಿ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಬಿಸಿ ಆಗಿದೆ, ನೋಡ್ತಾ ಇದ್ದೀರಾ. ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ನಾನು, ಜಾಸ್ತಿ ಏನು ಬೇಡ. ಓಕೆ, ಇವಾಗ ಪೀಸ್ ಎತ್ಕೊತೀನಿ ನಾನು. ಸೊ ಮ್ಯಾರಿನೇಟ್ ಆಗಿರೋದು. ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದು ಫ್ರೈ ಆಗಿದೆ. ಇದನ್ನು ನಾವು ಯಾವಾಗಲೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿನಿಟ್ಸ್ ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು, ಯಾಕಂದರೆ ಇಲ್ಲಾಂದರೆ ಆ ತಳ ಹಿಡ್ಕೊಂಬಿಡುತ್ತೆ. ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಜಾಸ್ತಿ ನೀವು ಉರಿಯಲ್ಲಿ ಇಟ್ಕೋಬಾರ್ದು. ಸೊ ಇಷ್ಟೇ ಕಡಿಮೆ ಉರಿಯಲ್ಲಿ ನೀವು ಇಟ್ಕೊಂಡು ಫ್ರೈ ಮಾಡಬೇಕು. ಇವಾಗ ಆಲ್ರೆಡಿ ಬೆಂದಿದೆ, ಕಾಣಿಸ್ತೈತಲ್ಲ ಇವಾಗ ನೋಡಿ. 3 ಮಿನಿಟ್ಸ್ ಆದಮೇಲೆ ಇದನ್ನು ಇನ್ನೂ ಒಂದು ಸ್ವಲ್ಪ ಫ್ರೈ ಆಗಲಿ ಅಂತೇಳಿ ನಾನೇ ಬಿಟ್ಟಿದ್ದೀನಿ. ಸೊ ರೆಡಿ ಆಗಿದೆ. ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಸೊ ಈ ಹೆಂಚಿಂದ ನಾವು ಸಪ್ರೇಟ್ ತೆಗಿತಾ ಇದ್ದೀವಿ. ಇವಾಗ ನೋಡಿ, ಘಮ ಅಂತ ಇದೆ. ಸೊ ನೋಡಿ. ಸೊ ನೆಕ್ಸ್ಟ್ ಅಗೇನ್ ಮತ್ತೆ ಇದು ಮಾಡ್ಬೇಕು ನಾವು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಅಷ್ಟೇ. ಯೂಶಲಿ ನಾರ್ತ್ ಇಂಡಿಯನ್ಸ್ ಜಾಸ್ತಿ ಮಾಡ್ತಾರೆ ಇದನ್ನ. ಸೊ ಯೂಶಲಿ ಟರ್ಮರಿಕ್ ಪೌಡ್ರನ್ನ ಯೂಸ್ ಮಾಡ್ಕೊಂಡು ಫಿಶ್ ಫ್ರೈ ಮಾಡ್ಕೊತಾರೆ, ಯಾಕಂದರೆ ಬೆಂಗಾಲೀಸ್ ಎಲ್ಲ ಜಾಸ್ತಿ ಇಷ್ಟಪಡೋದು ಫಿಶ್ನ. ನಾರ್ತ್ ಇಂಡಿಯನ್ಸ್ ಆಲ್ಮೋಸ್ಟ್ ಇದೇ ಮಾಡ್ಕೊತಾರೆ. ಬಟ್ ನಾನು ಸೌತ್ ಇಂಡಿಯನ್ ಆಗಿಬಿಟ್ಟು ಅದಕ್ಕೆ ಒಂದು ಅಥೆಂಟಿಕ್ ಟಚ್ ನೀಡ್ಕೊಂಬಿಟ್ಟು ನನ್ನದೇ ಆದ ಮಸಾಲ ಪ್ರಿಪೇರ್ ಮಾಡಿಬಿಟ್ಟು ನಾನು ಓನ್ ಮೇಕಿಂಗ್ ಮಾಡಿದ್ದೀನಿ. ಸೊ ಇದೇನು ಕಾಣಿಸ್ತದಲ್ಲ, ಈ ಫುಡ್ ಮಾತ್ರ ಒಂದು ಸಾರಿ ನೀವು ಕಡಿಮೆ ಸಮಯ, ಅಂದರೆ ಈಸಿ ಟೈಮ್, ಜಾಸ್ತಿ ಟೈಮ್ ಏನು ಬೇಕಾಗಲ್ಲ. ಸೊ ಇದು ಬೇಯಿಸೋಕ್ಕೆ ಬೇಕಾದರೆ ಒಂದು 2 to 3 ಮಿನಿಟ್ಸ್ ಟೈಮ್ ತೊಗೊಳ್ತದೆ. ಬಟ್ ಇದನ್ನು ಮಾಡಬೇಕಾದ ವಿಧಾನ ಬಂದುಬಿಟ್ಟು ತುಂಬ ಈಸಿ. ನಿಮಗೆ ಟೈಮ್ ಇದ್ದರೆ ಇದನ್ನು ಒಂದು ಸಾರಿ ಟ್ರೈ ಮಾಡಿ ನೋಡಿ, ನಿಮಗೂ ಒಂದು ಒಳ್ಳೆ ಫೀಲ್ ಬರುತ್ತೆ. ಯಾಕಂದರೆ ಈಸಿ, ಕಡಿಮೆ ಸಮಯದಲ್ಲಿ ನಿಮಗೆ ಅದ್ಭುತವಾದ ಒಂದು ಟೇಸ್ಟ್ನ ನೀವು ರೆಡಿ ಮಾಡ್ಕೊಬೋದು, ನೀವು ಹೋಮ್ ಮೇಡ್ ಅಂತ ಹೇಳ್ಬಿಟ್ಟು. ಇವಾಗ ರೋಡ್ ಸೈಡಲ್ಲಿ ತಿಂತೀರಾ ಅಂದರೆ ಒಂದು ಪೀಸೇ ಇಷ್ಟಿಷ್ಟು ಅಮೌಂಟ್ ಅಂತಿದೆ. ಸೊ ಯಾಕೆ ಮನೇಲಿ ಇದು ಮಾಡ್ಕೊಂಡು, ಸೊ ನಿಮ್ಮ ಕೈಲಿ ಆಗಲ್ಲ, ಮನೇಲಿ ಮಾಡೋಕ್ಕಾಗಲ್ಲ ಅಂದರೆ ಈ ಥರ ಮನೆಯವ್ರಿಗೆ ಹೇಳಿ, ಈ ಸಜೆಸ್ಟ್ ಮಾಡಿ ನಿಮಗೆ. ಸೊ ಈ ಥರ ಒಂದು ಸಾರಿ ಟ್ರೈ ಮಾಡಿ ನೋಡಿ, ನಿಮ್ಮದು ಟೇಸ್ಟ್ ಬೇರೆ ಲೆವೆಲ್ ಇರುತ್ತೆ. ಸೊ ನೀವು ಟ್ರೈ ಮಾಡಿ, ನಿಮ್ಮ ಮನೆಯವ್ರ ಹತ್ರನೂ ಟ್ರೈ ಮಾಡಿಸಿ. ಸೊ ಯಾವಾಗಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ವಾಚ್ ಮಾಡ್ತಾಯಿರಿ. ವೀಡಿಯೋನ ಸ್ಕಿಪ್ ಮಾಡಿದ್ರೆ ಗೊತ್ತಾಗಲ್ಲ ನಾನು ಏನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು.
ಕೊನೆವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಫೈನಲಿ ರೆಡಿ ಆಯಿತು. ಇವಾಗ ಫಿಶ್ ಫ್ರೈ ರೆಡಿ ಆಗಿದೆ. ಒಳ್ಳೆ ಬ್ಯಾಟಿಂಗ್ ಮಾಡೋಣ. ನಿಂಬೆಹಣ್ಣು ಹಾಕಿ ಹಿಂಡಿ ಅದು ಟೇಸ್ಟ್ ನೋಡಿದ್ರೆ ಹೆಂಗಿರುತ್ತೆ ಅಂತ ನೋಡೋಣ. ಸೊ ನಾನು ಮಾಡಿದ್ದು ಫಸ್ಟ್ ನಾನೇ ತಿನ್ನಬೇಕು. ಅದು ಹೆಂಗಿದೆ ಅಂತ ನಾನು ತಿಂದ ಮೇಲೆ ನಿಮಗೆ ಹೇಳ್ತೀನಿ ಚೆನ್ನಾಗಿರುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಮುಳ್ಳಿಲ್ಲ ಇದಕ್ಕೆ. ವಾ, ನಿಜವಾಗ್ಲೂ ಸೂಪರಾಗಿದೆ ಟೇಸ್ಟು. ಸೊ ನೀವು ಟ್ರೈ ಮಾಡಿ. ಬಟ್ ನಿಂಬೆಹಣ್ಣು ಹಿಂಡೋದು ಮಾತ್ರ ಮರಿಬೇಡಿ. ಸೂಪರಾಗಿದೆ. ಸೂಪರಾಗಿ ನೀವು ತಿನ್ನಿ. ಸೂಪರಾಗಿ ಚೆನ್ನಾಗಿರಿ. ಜೀವನದಲ್ಲಿ ಏನೂ ಇಲ್ಲ, ತಿಂತಾ ಇರಬೇಕು, ತಿನ್ನಿಸ್ತಾ ಇರಬೇಕು. ತಿಂದುಬಿಟ್ಟು ಒಂದಿನ ನೆಗೆದ್ಬಿಟ್ಟು ಹೋಗ್ಬೇಕು ಅಷ್ಟೇ. ಸೀರಿಯಸ್ ಆಗಿ ಹೇಳ್ತೀನಿ, ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ.